ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ POCO M4 Pro 4G ಸ್ಮಾರ್ಟ್ ಫೋನ್ ಇರುವಂಥದ್ದು. ಮೊನ್ನೆ ಇದೇ ಫೋನಿಂದು 5G ವೇರಿಯಂಟ್ ಲಾಂಚ್ ಆಗಿತ್ತು. ಆ ಒಂದು ಫೋನ್ 15,000ಕ್ಕೆ ಲಾಂಚ್ ಆದರೆ ಈ ಫೋನ್ ಕೂಡ ಸೇಮ್ ಪ್ರೈಸ್ 15,000ಕ್ಕೆ ಲಾಂಚ್ ಮಾಡಿದರೆ ಬ್ಯಾಂಕ್ ಆಫರಲ್ಲಿ ಹೋಗ್ಬಿಟ್ಟು ಇದನ್ನು 14,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿರುವಂಥ ಒಳ್ಳೆ ಕ್ವಾಲಿಟಿಯ TPU ಕವರ್ದಾಗಿದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಫಸ್ಟ್ ಲುಕ್ಕಲ್ಲಿ ನೋಡೋದಕ್ಕೆ ಸೇಮ್ ನೋಟ್ 11S ರೀತಿಯಲ್ಲೇ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ 33 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಸೂಪರ್ ವಿಷಯ ಅಂತೀನಿ ಈ ಒಂದು ಬೆಲೆಗೆ. ಮತ್ತೊಂದು USB Type-C ಡಾಟಾ ಕೇಬಲ್ ಇರುವಂಥದ್ದು, Type-A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದೆ. ಇದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಆಗಲೇ ಹೇಳಿದಂಗೆ ಈ ಒಂದು ಫೋನ್ ನೋಡೋದಕ್ಕೆ ಒಂದು ರೀತಿ ನೋಟ್ 11S ರೀತಿಯಲ್ಲೇ ಇದೆ. ಒಂದೇನಪ್ಪ ಅಂತ ಅಂದರೆ ಈ ಒಂದು ಫೋನ್ ಹಿಂದ್ಗಡೆ ಇರುವಂಥ ಕ್ಯಾಮ್ರಾ ಬಂಪು ಫುಲ್ ಫೋನಿಗೆ ಎಕ್ಸ್ಟೆಂಡ್ ಆಗಿರುವಂಥದ್ದು. ಅದರ ಅವಶ್ಯಕತೆ ಇರಲಿಲ್ಲ. ಆ ಕ್ಯಾಮ್ರಾ ಇರೋ ಕಡೆ ಮಾತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದು ಕೂಡ ಒಂದು ರೀತಿ ಡಿಫ್ರೆಂಟಾಗಿ ಕಾಣುತ್ತಾ ಇತ್ತಾ. ಈ ಒಂದು ಫೋನ್ ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕು, ಸ್ಮಡ್ಜಸ್ ಎಲ್ಲ ಆಗೋದಿಲ್ಲ, ಒಂದು ರೀತಿ ಮ್ಯಾಟ್ ಫಿನಿಶ್ ಅನಿಸುತ್ತೆ. ಸೊ ಆದರೂ ಕೂಡ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಹಿಂದ್ಗಡೆ ಒಂದು ರೀತಿ ಕ್ಲೀನ್ ಡಿಸೈನು ಈ ಒಂದು ಬಂಪನ್ನು ಬಿಟ್ಟು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಸೆನ್ಸರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇದೆ ಅಂತ. ಮತ್ತು ಫ್ರಂಟಿಗೆ ಬಂತು ಅಂತ ಅಂದರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಬೆಸಲ್ ಬಾಟಮಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಅದು ಬಿಟ್ಟರೆ ಉಳಿದ ಕಡೆ ಎಲ್ಲ ಕಡಿಮೆ ಇದೆ. ಒಂದು ಸಣ್ಣ ಪಂಚೋಲು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಮುಂದೆ. ಮತ್ತು ಈ ಒಂದು ಫೋನ್ ಮುಂದೆ ಇರುವಂಥ ಗ್ಲಾಸ್ ಏನಿದೆ ಇದು ಗೊರಿಲ್ಲಾ ಗ್ಲಾಸ್ 3 ಆಗಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಈ ಒಂದು ಫೋನ್ ಒಂದು ಲೆವೆಲಿಗೆ ತಿನ್ ಆಗಿರುವಂಥದ್ದು. ಕೇವಲ 8.1 mm ಥಿಕ್ನೆಸ್ ಮತ್ತು ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಕೂಡ ಹೌದು. 179 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯಿತಾ. ಸೊ ಒಂದು ಥರ ಲೈಟ್ ವೆಯ್ಟ್ ಅಂತಲೇ ಅನ್ಬೋದು. ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ. ಈ ಒಂದು ಫೋನಲ್ಲಿ ನಿಮ್ಗೆ USB Type-C ಪೋರ್ಟ್ ಸಿಗ್ತಾ ಇದೆ. 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಕೂಡ ಇದೆ ಆಯಿತಾ. ಸೊ ಸೂಪರ್ ವಿಷಯ ಅಂತೀನಿ. ಮತ್ತು ಸ್ಪೀಕರ್ ಗ್ರಿಲ್ಲು ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆ ಇರುವಂಥದ್ದು ಆಯಿತಾ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಓವರಾಲ್ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಬಿಲ್ಡ್ ಅಂತಲೇ ಅಂತೀನಿ ಆಯಿತಾ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರು, ಇನ್ನೂ ಬೆಂಕಿ ಇರುತ್ತೆ ಅದು ನನಗೆ ಅನ್ನಿಸ್ತಂಗೆ. ಮತ್ತು ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇರುವಂಥದ್ದು, ಜೊತೆಗೆ ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಈ ಒಂದು AMOLED ಡಿಸ್ಪ್ಲೇ 90 Hz ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ. ಸೂಪರ್ ವಿಷಯ ಈ ಒಂದು ಪ್ರೈಸ್ ರೇಂಜ್ಗೆ. ಮತ್ತು 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ನ ಕೂಡ ಹೊಂದಿರುವಂಥದ್ದು ಆಯಿತಾ. ಈ ಒಂದು ಬೆಲೆಗೆ ಇಷ್ಟು ಒಳ್ಳೆಯ ಡಿಸ್ಪ್ಲೇ. ಯೂಶ್ವಲಿ ಕೆಲವೊಂದು ಫೋನ್ಗಳಲ್ಲಿ AMOLED ಡಿಸ್ಪ್ಲೇ ಸಿಗುತ್ತೆ, ಕೆಲವೊಂದು 60 Hz ಇರುತ್ತೆ, ಕೆಲವೊಂದು 90 Hz ಡಿಸ್ಪ್ಲೇ ಕೂಡ ಸಿಗುತ್ತೆ. ಈ ಒಂದು ಬೆಲೆಗೆ AMOLED 90 Hz ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಓಕೆ ಅಂತೀನಿ. ಒಂದು ಒಳ್ಳೆಯ ವಿಷಯ. ಡಿಸ್ಪ್ಲೇ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು, ಬ್ರೈಟ್ ಹೆವಿ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಸ್ ಎಲ್ಲ ತುಂಬ ಸಖತ್ತಾಗಿರುವಂಥದ್ದು. ಸೊ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸಿಂಗ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಈ ಒಂದು ಫೋನ್ 2 ವೇರಿಯಂಟ್ ಲಾಂಚ್ ಆಗಿರುವಂಥದ್ದು. 6GB ರ್ಯಾಮ್ ಮತ್ತು 64GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್ ಆಯಿತಾ. ಈ ಒಂದು ಬೆಲೆಗೆ ಓಕೆ ಅಂತೀನಿ. 3.1 DDR5 ರ್ಯಾಮ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಈ ಒಂದು ಬೆಲೆಗೆ 15,000 14,000 ರೇಂಜು ಓಕೆ ಅಂದರೆ ಎಲ್ಲರೂ ಕೂಡ ಏನು ಕೊಡ್ತಾರೆ ಇವರು ಕೂಡ ಅದನ್ನೇ ಕೊಟ್ಟಿರುವಂಥದ್ದು ಓಕೆ ಅಂತೀನಿ. ಇನ್ನು ಪ್ರೋಸರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು 4G ಪ್ರೋಸರ್ ಆಗಲಿಲ್ಲದಂಗೆ ಇದು ಒಂದು ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಒಂದು ಬೆಲೆಗೆ ಮೀಡಿಯಾಟೆಕ್ಕಿಂದು Helio G96 ಪ್ರೋಸರ್ ಇರುವಂಥದ್ದು ಒಂದು ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡಿದಾಗ ಸುಮಾರು 3 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ಒಂದು ಲೆವೆಲಿಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸೊ BGMI ನಾನು ಚೆಕ್ ಮಾಡಿದಂಗೆ ಅದರಲ್ಲಿ ಎಕ್ಸ್ಟ್ರೀಮ್ ಮಾಡೋದಕ್ಕಾಗೋದಿಲ್ಲ. ಅಲ್ಟ್ರಾ ಸ್ವಲ್ಪ ಕಷ್ಟ, ಹೈಯಲ್ಲಿ ಒಂದು ಲೆವೆಲಿಗೆ ಆಡ್ಕೊಬೋದು. ನಂಗೆ ಅನ್ನಿಸ್ತಂಗೆ ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತೀವಿ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೊಂದು ಮಿಡ್ ಎಂಡ್ ಪ್ರೋಸರ್ ಆಯಿತಾ. ಸೊ ಎಕ್ಸ್ಟ್ರೀಮು 90 FPS ಗೇಮ್ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ
ಅದರಲ್ಲೂ ಕೂಡ ನಿಮಗೆ ಬೆಲೆಗೆ ತಕ್ಕ ರೀತಿಯಲ್ಲಿ ಈ ಒಂದು ಫೋನ್ನ ಪ್ರೊಸೆಸರ್ ಸಿಗುತ್ತೆ ನಿಮಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 64 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಈ ಒಂದು ಪ್ರೈಸ್ ರೇಂಜಿಗೆ ಡೀಸೆಂಟ್ ಅಂತೀನಿ, ಇಂಪ್ರೆಸಿವ್ ಅನ್ನಲ್ಲ. ಇದಕ್ಕಿಂತ ಒಂದು 200 ರೂಪಾಯಿ ಬೆಲೆ ಜಾಸ್ತಿ ಹಾಕಿದ್ರೆ ಇದಕ್ಕಿಂತ ಕ್ರೇಜಿ ಒಳ್ಳೆ ಫೋಟೋವನ್ನು ತೆಗೆಯುವಂಥ ಫೋನ್ಗಳು ಸಿಗ್ತವೆ ನಿಮಗೆ. ಚೆನ್ನಾಗಿದೆ, ಬಟ್ ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ. ಮೋಸ್ಟ್ ಆಫ್ ದ ಫೋನ್ಗಳಿಗೆ ಒಂದು ಬೆಲೆಗೆ ನೀವು ಯಾವ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿ ಸಿಗುತ್ತೆ, ಸಿಮಿಲರ್ ಸೆನ್ಸಾರ್ ಸಿಗ್ತವೆ, ನಿಮಗೆ ಮೇಜರ್ ಡಿಫ್ರೆನ್ಸ್ ಇರಲ್ಲ. ಬಟ್ ಸ್ವಲ್ಪ ಬೆಲೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಸಿಗ್ಬೋದು ಅಂತ ನನಗನ್ಸುತ್ತೆ. ಮೇನ್ ಸೆನ್ಸರ್ ಚೆನ್ನಾಗಿದೆ ಒಂದು ಲೆವೆಲಿಗೆ ಒಟ್ಟಿಗೆ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾ ಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ವೈಡ್ ಆಗಿದೆ, ಬಟ್ ಕ್ಲಾರಿಟಿ ಝೂಮ್ ಮಾಡೋದು ಅಷ್ಟೊಂದು ಬರಲ್ಲ. ಆಬ್ವಿಯಸ್ಲಿ 8 ಮೆಗಾ ಪಿಕ್ಸೆಲ್ ನಾವು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಒಟ್ಟಿಗೆ ವೈಡ್ ಆಗಿದೆ ಒಂದು ಲೆವೆಲ್ಗೆ, ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, ಅದು ಏನಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಗುರು, ಏನು ಯೂಸ್ ಇಲ್ಲ ಅನ್ನಿಸ್ತು ನನಗೆ. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತ ಅಂತಂದರೆ ಈ ಒಂದು ಫೋನಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿದೆ, ತೋರಿಸ್ತಾ ಒಂದು ಲೆವೆಲ್ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅದು ಫ್ರಂಟ್ ಮಾತ್ರ. ಮತ್ತು ಈ ಒಂದು ಫೋನ್ನ ಕ್ಯಾಮ್ರಾ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ ಎಚ್ ಡಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಸಪೋರ್ಟ್ ಇಲ್ಲ ನಿಮಗೆ. ಕ್ಲಾರಿಟಿ ಓಕೆ ಅಂತೀನಿ, ಫುಲ್ ಎಚ್ ಡಿಗೆ ಹೆಂಗಿರಬೇಕು ಹಂಗಿದೆ. ಸೊ ನಂಗೆ ಅನ್ನಿಸ್ತಂಗೆ 4K ಕೊಡ್ಬೋದಾಗಿದೆ, ಏನಕ್ಕೋ ಗೊತ್ತಿಲ್ಲ. ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳು 4K ಕೊಡಲ್ಲ, ಕೊಟ್ಟರು ಕೂಡ ಅಪ್ಸ್ಕೇಲ್ ಮಾಡಿಬಿಟ್ಟಿರ್ತಾರೆ. ತೆಗಿಯೋದು ಶೂಟ್ ಮಾಡೋದು ಫುಲ್ ಎಚ್ ಡಿನೇ, ಅದನ್ನು ಅಪ್ಸ್ಕೇಲ್ ಮಾಡ್ತಾರೆ ಆಮೇಲೆ 4Kಗೆ. ಕ್ವಾಲಿಟಿ ಎರಡೂ ಸೇಮೇ ಆಗಿಬಿಡುತ್ತಾಗ, ಸೊ ಇವ್ರು ಕೊಟ್ಟಿಲ್ಲ ಒಟ್ಟಿಗೆ. ಸೊ ಓವರಾಲ್ ಕ್ಯಾಮ್ರಾ ಈ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ. ನಿಮಗೊಂದು ಒಳ್ಳೆ ಕ್ಯಾಮ್ರಾ ಬೇಕು ಅಂತ ಅಂದರೆ ಒಂದು 2000-3000 ಬೆಲೆ ಜಾಸ್ತಿ ಮಾಡ್ಕೊಳ್ಳಿ. ಬೇಕಾದ್ರೆ ನೋಟ್ 11S ಬೇಕಾದ್ರೆ ನೀವು ಪರ್ಚೇಸ್ ಮಾಡುವ, ಅದು ಕೂಡ ಒಂದು ಒಳ್ಳೆ ಕ್ಯಾಮ್ರಾ, 108 MP ಕ್ಯಾಮ್ರಾ ಸಖತ್ತಾಗಿದೆ ಅದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಹೆವಿ ಫಾಸ್ಟ್ ಆಗಿದೆ ಮಾತ್ರ, ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಯೂಶಲಿ ಇದೆಲ್ಲ ಫೇಸ್ ಅನ್ಲಾಕ್ ಪಾಟ್ ಅಂತ ಅನ್ಲಾಕ್ ಮಾಡೋದೇ ಸಖತ್ತಾಗಿದೆ. ಓಕೆ, ಚೆನ್ನಾಗಿದೆ, ಫಾಸ್ಟಾಗಿದೆ ಒಟ್ಟಿಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಒಂದು ಮಾಡ್ರೇಟ್ ಯೂಸ್ಗೆ 1.5 ದಿನ ಆರಾಮಾಗಿ ಬ್ಯಾಕಪ್ ಬರುತ್ತೆ. ಮತ್ತು ಬಾಕ್ಸ್ ಒಳಗೇ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಒಂದು ಬೆಲೆಗೆ ಮೋಸ್ಟ್ ಆಫ್ ದ ಫೋನ್ಗಳು ಇತ್ತೀಚೆಗೆ 33 ವ್ಯಾಟ್ನೇ ಕೊಡೋಕ್ಕೆ ಶುರು ಮಾಡಿದ್ದಾರೆ. 13ರಿಂದ 14, 15 ಸಾವಿರ, 16 ಸಾವಿರ ರೇಂಜಲ್ಲೆಲ್ಲ 33 ವ್ಯಾಟೇ ಸಿಗುತ್ತೆ. ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ. ಸೊ ಫಾಸ್ಟಾಗಿ ನಿಮ್ಮ ಫೋನ್ನ ಚಾರ್ಜ್ ಮಾಡುತ್ತೆ, ಒಂದು ಒಳ್ಳೆಯ ವಿಷಯ ಅಂತ. ನೀವು ಒಂದು ರೀತಿ 33 ವ್ಯಾಟೇ ಒಂದು ರೀತಿ ಮಿನಿಮಮ್ ಆಗಿಬಿಟ್ಟಿದೆ ಎಲ್ಲ ಫೋನ್ಗಳಲ್ಲಿ ಒಂದು ಪ್ರೈಸ್ ರೇಂಜಲ್ಲಿ. ಸೂಪರ್ ಅಂತಾನೆ. ಇನ್ನು ಈ ಒಂದು ಫೋನ್ನ OS ಇದರಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ ಮೇಲೆ ರನ್ ಆಗ್ತಿರುವಂಥ MI UI ಇರುವಂಥದ್ದು. 12 ಅಪ್ಡೇಟ್ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಆ್ಯಂಡ್ರಾಯ್ಡ್ 11 ಇದರಲ್ಲಿದೆ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇದು ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಬೇಜಾರಾಗುವಂಥ ವಿಷಯ. ಒಟ್ಟಿಗೆ ಇದು ಅಂತ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಏನು ನಿಮಗೆ ನೀಡಲ್ಲ. ಒಟ್ಟಿಗೆ ವಾಯ್ಸ್ ಅಂತೂ ಸ್ಮೂತಾಗಂತೂ ಕೆಲಸ ಮಾಡ್ತಾ ಇದೆ. ಯೂಶ್ವಲಿ MI ಅವರು ಅಪ್ಡೇಟ್ಸೆಲ್ಲ ತುಂಬ ನಿಧಾನಕ್ಕೆ ಕೊಡ್ತಾರೆ. ಈ ಒಂದು ಫೋನ್ಗೆ ಯಾವಾಗ ಆ್ಯಂಡ್ರಾಯ್ಡ್ 12 ಅಪ್ಡೇಟ್ ಬರುತ್ತೋ ಕಾದು ನೋಡಬೇಕಾಗಿದೆ. ಇನ್ನು ಈ ಒಂದು ಫೋನ್ನ ಸ್ಪೀಕರ್ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ ಗ್ರಿಲ್ಲು ಕೆಳಗಡೆ ಮತ್ತು ಮೇಲ್ಗಡೆ 2 ಸೈಡು ಇದೆ ಆಯಿತಾ. ಆದರೆ ಕೆಳಗಡೆ ಇರುವಂಥ ಸ್ಪೀಕರ್ ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ, ಮೇಲ್ಗಡೆ ಇರುವಂಥದ್ದು ತುಂಬ ಕಡಿಮೆ ಸೌಂಡ್ ಕೇಳುತ್ತೆ. ಒಂದು ರೀತಿ ಕೊಡಲಿಲ್ಲ ಅಂದರೂ ನಡೀತಾ ಇತ್ತು, ಅಷ್ಟು ಕಡಿಮೆ ಸೌಂಡನ್ನು ಕೇಳುತ್ತಾ ಆಯಿತಾ. ಒಟ್ಟಿಗೆ ಸ್ಟೀರಿಯೋ ಸ್ಪೀಕರ್ ನೀಡಬೇಕಲ್ಲ ಅನ್ನೋ ರೀಸನ್ನಿಗೆ ಕೊಟ್ಟಿರೋ ಥರ ಇದೆ. ಸೊ ಜೋರಾಗಿ ಅಷ್ಟೊಂದು ಜೋರಾಗಿ ಕೇಳೋದ, ಕ್ಲಾರಿಟಿ ಚೆನ್ನಾಗಿದೆ. ಒಟ್ಟಿಗೆ ಇನ್ನೊಂದು ಸ್ವಲ್ಪ ವಾಲ್ಯೂಮ್ ಜೋರಾಗಿ ಬಂದಿದ್ರು ತುಂಬ ಸಕ್ಕತ್ತಾಗಿರ್ತಾ ಇತ್ತು. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ, ಬ್ಲೂಟೂತ್ 5.0 ಇದೆ. ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಕೂಡ ಇರುವಂಥದ್ದು, ಆರಾಮಾಗಿ ಟಿವಿಯನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು, ಅಪ್ ಟು 3 GB ತನಕ ಈ ಒಂದು ಫೋನ್ ರ್ಯಾಮ್ ಎಕ್ಸ್ಟೆಂಡ್ ಮಾಡ್ಕೊಬೋದು, ಯಾವಾಗ ಬೇಕದು ಯೂಸ್ ಮಾಡ್ಕೊಳುತ್ತೆ. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದರೆ ಒಂದು ಒಳ್ಳೆಯ ವಿಷಯ ಅಂತೀನಿ. ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ 14ರಿಂದ 15 ಸಾವಿರ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನೇ. ನಿಮಗೆ ಇದೇ ಬೆಲೆಗೆ POCO M3 Pro 5G ಫೋನ್ ಕೂಡ ಸಿಗುತ್ತೆ ನಿಮಗೆ. ಅದರಲ್ಲಿ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ಕ್ಯಾಮ್ರಾ ಡಿಫ್ರೆನ್ಸ್ ಇದೆ. ಕ್ಯಾಮ್ರಾ ಎರಡು ಆಲ್ಮೋಸ್ಟ್ ಈಕ್ವಲ್ ಅನ್ನಿಸ್ತು ನನಗೆ. ಮತ್ತು ಆ ಒಂದು ಫೋನಲ್ಲಿ ನಿಮಗೆ ಪ್ರೋಸೆಸರ್ ಚೇಂಜ್ ಇರುವಂಥದ್ದು. ಅದರಲ್ಲಿ ಡೈಮಂಡ್ಸಿಟಿ 900 ಪ್ರೋಸೆಸರ್, ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಪವರ್ನ ಹೊಂದಿರುವಂಥದ್ದು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಅದಕ್ಕೆ ಜಾಸ್ತಿ ಇದೆ ಆಯಿತಾ. ಮತ್ತು ಡಿಸ್ಪ್ಲೇ ಆಯಿತಾ, ಅದರಲ್ಲಿ ನಿಮಗೆ IPS ಡಿಸ್ಪ್ಲೇ 90 Hz, ಇದು AMOLED ಡಿಸ್ಪ್ಲೇ 90 Hz. ಸೊ ಪರ್ಸ್ನಲಿ ನಂಗೆ ಅನ್ನಿಸ್ದಂಗೆ ನಿಮಗೆ ಡಿಸ್ಪ್ಲೇ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ಡಿಸ್ಪ್ಲೇನೇ ಇಂಪಾರ್ಟೆಂಟು.
ಅನ್ನೋಂಗಿದ್ರೆ ಈ ಒಂದು ಫೋನ್ ಪರ್ಚೇಸ್ ಮಾಡಿ ಆಯಿತಾ. ಡಿಸ್ಪ್ಲೇ ಓಕೆ, IPS ಓಕೆ ಗುರು, ನನಗೆ 90 Hz IPS ಸಾಕು ಅಂದರೆ ಆ ಒಂದು ಫೋನ್ ಪರ್ಸ್ನಲಿ ನಾನಂತೂ ಪ್ರಿಫರ್ ಮಾಡ್ತೀನಿ. ನಿಮಗೆ ಆ ಒಂದು ಬೆಲೆಗೆ ತುಂಬ ಪವರ್ಫುಲ್ ಆಗಿರುವಂಥ ಫೋನ್ ಸಿಗುತ್ತೆ. ಆಲ್ಮೋಸ್ಟ್ ಸೇಮ್ ಪ್ರೈಸ್ ರೇಂಜು. ಕ್ಯಾಮ್ರಾ ಕೂಡ ನನಗೆ ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಎರಡು ಆಲ್ಮೋಸ್ಟ್ ಈಕ್ವಲ್ಲು, ಬ್ಯಾಟ್ರಿ ಸೇಮು, ಪ್ರತಿಯೊಂದು ಸೇಮೇ ಇದೆ, ಇನ್ನೇನು ಚೇಂಜ್ ಇಲ್ಲ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮಗಿದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.